ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಓಕೆ, ಸೊ ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ನಾನು ಹೆಚ್ಚಾಗಿ ಒತ್ತು ಪ್ರೆಸೆಂಟಿಗೆ ಕೊಡಬೇಕು ಅಂತ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಪಾಸ್ಟ್ ನೋಡಿ ಆಗೋಗಿದೆ, ಪ್ರೆಸೆಂಟಲ್ಲಿ ನಾವು ಹೇಗೆ ಚೆನ್ನಾಗಿ ನಮ್ಮ ಜೀವನನ ರೂಪಿಸ್ತೀವಿ ನೋಡಿ, ಅದೇ ಫ್ಯೂಚರ್ ಆಗೋದು. ಓಕೆ, ಸೊ ಬನ್ನಿ ನೋಡೋಣ. ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ನಾಯ್ಸ್ ಕೇಳ್ತಾ ಇರಬಹುದು. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಬಟ್ ಅದನ್ನ ನೀವು ಇಗ್ನೋರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. ಆ 2 ಆಪ್ಷನ್ಸಲ್ಲಿ ಯಾವುದಾದ್ರೂ ಒಂದನ್ನು ನೀವು ಚೂಸ್ ಮಾಡ್ಬೋದು. ಹಾಗೆ ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ. ಹಾಗೆ ನೀವೇನಾದರೂ ಕೋರ್ಸ್ ಜಾಯ್ನ್ ಆಗ್ತೀರಾ ಅಂತಂದರೂ ಕೂಡ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ. ಸೊ ಎಲ್ಲ ಡೀಟೇಲ್ಸ್ನ ನಾನಲ್ಲಿ ನಿಮಗೆ ಕಳಿಸ್ತೀನಿ. ತುಂಬ ಲಿಮಿಟೆಡ್ ಸೀಟ್ಗಳನ್ನು ಇಟ್ಕೊಂಡಿದ್ದೀನಿ. ಬೇಕು ಅಂತಂದರೆ ನೀವು ಬುಕ್ ಮಾಡ್ಬೋದು. ಓಕೆ, ಸೊ ನಿಮ್ಮ ಮುಂದೆ 2 ಆಪ್ಷನ್ಸ್ ಬರುತ್ತೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡಿ ಅಂತರಾತ್ಮವನ್ನು ನಂಬಿ. ಓಕೆ, ಸೊ yes. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಪೈಲ್ ನಂಬರ್ 1. ಸೊ ಲೆಟ್ಸ್ ಸಿ, ನೋಡೋಣ ಪೈಲ್ ನಂಬರ್ 1. Thank you so much. So let's see pile number 1. Okay. Okay. So let's see. ಪಾಸ್ಟ್ ಪೈಲ್ ನಂಬರ್ 1. ಪಾಸ್ಟಲ್ಲಿ ನಿಮಗೆ ತುಂಬಾ ನಂಬಿಕೆ ದ್ರೋಹ ಆಗಿರಬಹುದು. ಪಾಸ್ಟಲ್ಲಿ ನಿಮಗೆ ತುಂಬಾ ಮನ ಕುಲುಕುವಂತಹ ತುಂಬ ಆಘಾತ ಆಗಿರಬಹುದು, ಬ್ರೇಕಪ್ ಆಗಿರಬಹುದು, ನೀವು ನಂಬಿರುವಂತಹ ಜನರು ನಿಮಗೆ ಮೋಸ ಮಾಡಿರಬಹುದು. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದನ್ನು ಯಾರೂ ಸ್ಪಂದಿಸದೇ ಇದ್ದಿರಬಹುದು. ನಿಮ್ಮ ಎಮೋಷನ್ಸ್ಗೆ ಯಾರೂ ನಿಮ್ಮನ್ನು ಸ್ಪಂದಿಸದೆ ಕೂಡ ಇರಬಹುದು ಅಂತ ಎನರ್ಜಿ ಕಾಣ್ತಾ ಇದೆ ಇಲ್ಲಿ. ಎಸ್, ಇಲ್ಲಿ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ನಿಮಗೆ ತುಂಬ ನೋವಾಗಿದೆ. ನಿಮ್ಮವರಿಂದಲೇ ತುಂಬಾ ನೋವಾಗಿದೆ. ಮೇ ಬಿ ನಿಮ್ಮ ಲೈಫಲ್ಲಿ ಜನರ ಒಂದು ಸಪೋರ್ಟ್ ಏನಿದೆ ನೋಡಿ, ಅದು ನಿಮಗೆ ತುಂಬಾ ಕಡಿಮೆ ಇತ್ತು ಅಂತ ಅನಿಸುತ್ತೆ. ಮೇ ಬಿ ನಿಮಗೆ ಇರಲಿಲ್ಲ. ಯಾರ ಕೂಡ ಸಪೋರ್ಟ್, ನಿಮಗೆ ಸಹಕಾರ ಯಾರ್ದು ಕೂಡ ಇರಲಿಲ್ಲ. ನಿಮಗೆ ಸಹಾಯ ಮಾಡುವವರು ಕೂಡ ಯಾರೂ ಇರಲಿಲ್ಲ ಅಂತ ಅನಿಸುತ್ತೆ ನಿಮ್ಮ ಪಾಸ್ಟಲ್ಲಿ. ಅಂತಂದರೆ ನಿಮಗೆ ನೋವೇ ಸಿಕ್ಕಿದೆ ಪಾಸ್ಟಲ್ಲಿ. ಹೇಳಬೇಕು ಅಂತಂದರೆ ಪಾಸ್ಟಲ್ಲಿ ತುಂಬಾ ನೋವನ್ನು ಅನುಭವಿಸಿದ್ರಿ. ಈ ಗಾಯ ಏನಿದೆ ನೋಡಿ, ಇದು ತುಂಬ ಆಳವಾದಂತಹ ಗಾಯ. ಪಾಸ್ಟಲ್ಲಿ ನಿಮ್ಗೆ ಏನೆಲ್ಲ ಆಗಿದೆ ನೋಡಿ, ಅದು ತುಂಬ ತುಂಬ ಆಳವಾಗಿ ಗಾಯ ಕೊಟ್ಟಿರುವಂಥದ್ದು. ತುಂಬಾ ನೀವು ಅತ್ತಿದ್ದೀರಾ. ನಿಮ್ಮ ಮನದ ದುಃಖ ಏನಿದೆ ನೋಡಿ, ಅದು ದೇವರಿಗೆ ಮಾತ್ರ ಗೊತ್ತು. ನೀವು ನಂಬಿರುವಂತಹ ದೇವರಿಗೆ ಅದನ್ನು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು ಪೈಲ್ ನಂಬರ್ 1. ಬಿಕಾಸ್ ನೀವು ಅಷ್ಟು ಯಾತನೆಯನ್ನು ಅನುಭವಿಸಿದ್ರಿ. ಓಕೆ, ಪಾಸ್ಟಲ್ಲಿ ಇನ್ನು ಕೆಲವ್ರಿಗೆ ಹೇಳಬೇಕು ಅಂತಂದರೆ ಕ್ಲಾರಿಟಿ ಚೆನ್ನಾಗಿರಲಿಲ್ಲ, ಕ್ಲಾರಿಟಿ ಸರಿಯಾಗಿರಲಿಲ್ಲ. ಯಾರು ಒಳ್ಳೆಯವರು, ಯಾರು ಒಳ್ಳೆಯವರಲ್ಲ ಅನ್ನೋದು ಆ ಒಂದು ನಿಮಗೇನು ವ್ಯತ್ಯಾಸ ನೋಡೋದಕ್ಕೆ ಏನಿದೆ ನೋಡಿ, ವ್ಯತ್ಯಾಸ ಮಾಡೋದಕ್ಕೆ ನಿಮ್ಗೆ ಬರ್ತಾ ಇರಲಿಲ್ಲ ಪಾಸ್ಟಲ್ಲಿ. ತುಂಬಾ ಎಮೋಷನ್ಸ್ ಏನಿದೆ ನೋಡಿ, ಅದು ತುಂಬಾ ಹೈಯಲ್ಲಿತ್ತು. ನೀವು ತುಂಬ ಇನ್ನೋಸೆನ್ಸ್ ಕೂಡ ಪೈಲ್ ನಂಬರ್ 1. ಒಬ್ಬರನ್ನ ಬೇಗ ನೀವು ನಂಬಿಡ್ತೀರಾ. ಯಾರಾದರೂ ಒಳ್ಳೆ ಮಾತಾಡ್ತಾರೆ ಅಂತ ಯಾರಾದರೂ ಒಳ್ಳೆ ಮಾತಾಡ್ತಾರೆ ಅಂತಂದರೆ ನಿಮ್ಗನ್ಸುತ್ತೆ ಎಸ್ ಈ ವ್ಯಕ್ತಿ ತುಂಬ ಚೆನ್ನಾಗಿದ್ದಾರೆ, ನಾನು ಇವರಲ್ಲಿ ಎಲ್ಲ ಭಾವನ ಶೇರ್ ಮಾಡಬಹುದು ಅನ್ನೋದು.
ಓಕೆ. ಆ್ಯಂಡ್ ಎಸ್, ಪ್ರೀತಿಗೋಸ್ಕರ ತುಂಬ ತ್ಯಾಗ ಮಾಡಿರಬಹುದು ನೀವು. ಓಕೆ. ಸ್ಯಾಕ್ರಿಫೈಸಸ್ ಇಲ್ಲಿ ಕಾಣ್ತಾ ಇದೆ. ನೀವು ಸ್ಯಾಕ್ರಿಫೈಸಸ್ ಮಾಡಿರ್ಬೋದು, ನಿಮ್ಮ ಫ್ಯಾಮಿಲಿಗೆ ಮಾಡಿರ್ಬೋದು, ನಿಮ್ಮ ಕುಟುಂಬಕ್ಕೆ ಮಾಡಿರಬಹುದು, ನಿಮ್ಮ ಮಕ್ಕಳಿಗೆ ಮಾಡಿರ್ಬೋದು, ನಿಮ್ಮ ಪಾರ್ಟ್ನರಿಗೆ ಮಾಡಿರ್ಬೋದು. ಬಟ್ ಅವರು ಯಾವ ಥರ ನಿಮಗೆ ಲೈಕ್ ಅನ್ಯಾಯ ಆಗಿದೆ ಅಂತಂದರೆ, ಲೈಕ್ ನೀವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ, ಎಸ್ ನಾನು ಇವ್ರಿಗೆ ಈ ಪ್ರೀತಿನ ಕೊಡ್ತಾ ಇದ್ದೀನಿ, ಸೊ ನನಗೆ ಇವರು ಹೆಲ್ಪ್ ಮಾಡಬಹುದು. ಇಲ್ಲಾಂದರೆ ನಿಮಗೆ ನಂಬಿಕೆ ಜಾಸ್ತಿ ಇದೆ. ಅದಕ್ಕೆ ನಾನು ಮೊದಲೇ ಹೇಳಿದೆ ನಿಮಗೆ ನಂಬಿಕೆ ದ್ರೋಹ ಜಾಸ್ತಿ ಆಗಿದೆ ಅನ್ನೋದು. ಬಿಕಾಸ್ ಈ ಕಾರ್ಡ್ ನಂಬಿಕೆ ದ್ರೋಹದ ಬಗ್ಗೆನೇ ಮಾತಾಡ್ತಾ ಇದೆ. ಓಕೆ. ಸೊ ಈ ನಂಬಿಕೆ ದ್ರೋಹ ನಿಮಗೆ ಸುಮ್ಮನೆ ಆಗಿಲ್ಲ. ಓಕೆ, ಸುಮ್ಮನೆ ಆಗಿಲ್ಲ. ಏನಕ್ಕಾಗಿದೆ ಅಂತಂದರೆ ಇದು ನಿಮ್ಮ ರೀಯೂನಿಯನ್ಗೋಸ್ಕರ ಆಗಿದೆ. ಇದು ರೀಯೂನಿಯನ್ ಯಾರ್ದು, ಬೇರೆಯವರ ರೀಯೂನಿಯನ್ ಅಲ್ಲ, ನಿಮ್ಮ ರೀಯೂನಿಯನ್, ನಿಮ್ಮ ಆತ್ಮ ಮತ್ತು ನಿಮ್ಮ ರೀಯೂನಿಯನ್. ಸೊ ನಿಮ್ಮ ಮತ್ತು ನಿಮ್ಮ ಆತ್ಮವನ್ನು ವಾಪಸ್ಸಿನೋ ಒಂದು ಕನೆಕ್ಷನಿಗೆ ತರಬೇಕು ಅಂತಂದರೆ ಈ ಥರ ಮಾಡಬೇಕಾಯಿತು. ಓಕೆ. ಸೊ ಇದರಲ್ಲಿ ನೀವು ತುಂಬಾ ತುಂಬಾ ಲಾಸ್, ತುಂಬಾ ಕಳೆದುಕೊಂಡಿರ್ಬೋದು ಪಾಸ್ಟಲ್ಲಿ. ಓಕೆ. ಸೊ ಲೆಟ್ಸ್ ಸಿ ಪ್ರೆಸೆಂಟ್. ವಾ, ಯೂನಿಯನ್ ಬಗ್ಗೆ ನಾನಿಲ್ಲಿ ಮಾತಾಡಿದೆ ಅಲ್ವಾ. ಸೊ ನೋಡಿ, ಯೂನಿಯನ್ ಬಗ್ಗೆನೇ ಬಂತು. ಸೊ ರೈಟ್ ನಾವು ನಿಮ್ಮ ಆತ್ಮ ಮತ್ತು ನೀವು ತುಂಬ ಚೆನ್ನಾಗಿ ಕನೆಕ್ಟೆಡ್ ಆಗಿದ್ದೀರಾ. ಸೊ ನೀವು ನಿಮ್ಮ ಇಂಟ್ಯೂಷನ್ನ ನಂಬ್ತೀರಾ. ನಿಮಗೆ ನಿಮ್ಮ ಇಂಟ್ಯೂಷನ್ ಮೇಲೆ ನಂಬಿಕೆ ಇದೆ. ನಿಮಗೆ ಆ ದೈವಿಕ ಶಕ್ತಿ ಮೇಲೆ ತುಂಬಾ ನಂಬಿಕೆ ಇದೆ ಇವಾಗ. ಓಕೆ. ಸೊ ಕೆಲವರು ಹೇಗಿರ್ತಾರೆ ಅಂತಂದರೆ, ರಿಲೇಷನ್ಶಿಪ್ಪಲ್ಲಿ ಹರ್ಟ್ ಆಯಿತು ಅಂತಂದರೆ ಮುಂದೆ ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗಬೇಕಾದ್ರೆ ತುಂಬಾ ಲೈಕ್ ಹೆದರಿಕೆ ಆಗುತ್ತೆ ಅವರಿಗೆ. ನೆಕ್ಸ್ಟ್ ಸಿಗುವಂತಹ ಕೂಡ ರಿಲೇಷನ್ಶಿಪ್ ಹೀಗೆ ಆದರೆ ಅನ್ನೋ ಭಾವ ಇರುತ್ತೆ. ಬಟ್ ನಿಮ್ಮಲ್ಲಿ ಆ ಭಾವ ಇಲ್ಲ. ಓಕೆ. ಸೊ ನಿಮ್ಮಲ್ಲಿ ಆ ಭಾವ ಇಲ್ಲ. ಮೇ ಬಿ ನಿಮಗೆ ಇದು ಜನರಲ್ ರೀಡಿಂಗ್. ಸೊ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದು ಮಾತ್ರ ತೊಗೊಳ್ಳಿ. ಓಕೆ. ಪಾಸ್ಟಲ್ಲಿ ನಿಮಗೆ ಮೇ ಬಿ ಪಾರ್ಟ್ನರಿಂದ ನಿಮಗೆ ಪ್ರೀತಿ ಸಿಗದೇ ಇರ್ಬೋದು, ನಿಮ್ಮ ಫ್ಯಾಮಿಲಿಯಿಂದ ಸಿಗದೇ ಇರ್ಬೋದು. ಬಟ್ ಪ್ರೆಸೆಂಟಲ್ಲಿ ಏನು ಅಂತಂದರೆ ನಿಮಗೆ ಒಳ್ಳೆ ಪಾರ್ಟ್ನರ್ ಕೂಡ ಸಿಗ್ತಾರೆ. ಕೆಲವರಿಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿರಬಹುದು. ನಿಮಗೆ ಫ್ಯಾಮಿಲಿಯಲ್ಲಿ ಸಿಗದಂತಹ ಪ್ರೀತಿ ನಿಮ್ಮ ಪಾರ್ಟ್ನರ್ ನಿಮಗೆ ಕೊಟ್ಟಿರಬಹುದು. ಓಕೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಇಲ್ಲ ಅಂದರೆ ನಿಮ್ಗೆ ಹೇಳ್ಬೋದು ನನಗೆ ಮದುವೆನೇ ಆಗಿಲ್ಲ ಅಂತಂದರೆ ನೀವು ಡಿವೈನ್ ಜೊತೆ, ದೈವ ಶಕ್ತಿ ಜೊತೆ ನಿಮ್ಮ ಕನೆಕ್ಷನ್ ಏನಿದೆ ನೋಡಿ, ಅಟ್ ಪ್ರೆಸೆಂಟ್ ತುಂಬಾ ಚೆನ್ನಾಗಿದೆ. ಮಾರ್ವ್ಲೆಸ್ ಅಂತಲೇ ಹೇಳ್ಬೋದು ನಾನು, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಅಬಂಡೆನ್ಸ್ ಇದೆ. ಅಟ್ ಪ್ರೆಸೆಂಟಲ್ಲಿ ಅಬಂಡೆನ್ಸ್ ಇದೆ. ಅಟ್ ಪ್ರೆಸೆಂಟಲ್ಲಿ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಪ್ಯಾಷನ್ ಇದೆ. ಕಾನ್ಷಿಯಸ್ಲಿ ನೀವೇನು ಮಾಡ್ತಾ ಇದ್ದೀರಾ, ಪ್ರಜ್ಞೆ ಇದ್ದು ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನೀವು ಒಳ್ಳೆ ಪಾರ್ಟ್ನರ್ನ ಕೂಡ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದರೆ, ರೈಟ್ ನಾವು ಇದೆ ಅಂತಂದರೆ ಅದು ಸರಿಯಾಗುತ್ತೆ. ಅಟ್ ಪ್ರೆಸೆಂಟಲ್ಲಿ ಸರಿಯಾಗುತ್ತೆ. ಬಟ್ ನೀವು ತುಂಬ ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ನಿಮ್ಮ ಎನರ್ಜಿ ಕೂಡ ಸಖತ್ತಾಗಿದೆ, ಚೆನ್ನಾಗಿಯೇ ಇದೆ ಅಟ್ ಪ್ರೆಸೆಂಟ್. ಓಕೆ. ಬಟ್ ದ ಥಿಂಗ್ ಈಸ್ ದ್ಯಾಟ್ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಎನರ್ಜಿನ, ನಿಮ್ಮ ಇನ್ ಆ್ಯಂಡ್ ಯಾನ್ ಎನರ್ಜಿನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ, ಎರಡನ್ನ ಕೂಡ. ಓಕೆ. ಸೊ ನಮ್ಮೆಲ್ಲರಲ್ಲಿ ಎರಡು ಎನರ್ಜಿ ಇರುತ್ತೆ, ಒಂದು ಮ್ಯಾಸ್ಕ್ಯುಲೈನ್ ಆ್ಯಂಡ್ ಫೆಮಿನಿನ್. ಸೊ ಎರಡೂ ಎನರ್ಜಿನ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಅಟ್ ಪ್ರೆಸೆಂಟ್ ಎನರ್ಜಿ ಈಸ್ ವೆರಿ ಗುಡ್. ಎನರ್ಜಿ ಚೆನ್ನಾಗಿ ಇದೆ. ಪಾಸ್ಟ್ ಏನು ನೋಡಿ, ಪಾಸ್ಟಲ್ಲಿ ನೀವು ತುಂಬ ಕಲ್ತ್ರಿ. ನಾನಿಲ್ಲಿ ಎಮೋಷನ್ಸ್ ಬಗ್ಗೆ ಮಾತಾಡಿದೆ. ಎಸ್, ಇವಾಗ ನಿಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಎಮೋಷನ್ಸ್ನ ಯಾವ ಥರ ಎಲ್ಲಿ ಹಾಕಬೇಕು, ಯಾವ ವ್ಯಕ್ತಿಗೆ ಕೊಡಬೇಕು, ಎಷ್ಟೊಂದು ಬೌಂಡ್ರೀಸ್ನ ನಾನು ಸೆಟ್ ಮಾಡಬೇಕು, ಹೇಗಿರಬೇಕು, ಹೇಗೆ ಮಾತಾಡಬೇಕು ಅನ್ನೋದು. ಪಾಸ್ಟಲ್ಲಿ ಅದೆಲ್ಲ ನಿಮ್ಗೆ ಇರಲಿಲ್ಲ, ತುಂಬ ಇನೋಸೆನ್ಸ್ ಆಗಿದ್ರಿ. ಬಟ್ ಇವಾಗ ಕೂಡ ಇನೋಸೆನ್ಸ್ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಇವಾಗ ನಿಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ಹೇಗೆ ನಾನು ಹ್ಯಾಂಡಲ್ ಮಾಡಬೇಕು ಅನ್ನೋದು. ಓಕೆ. ಸೊ ನಾನು ಯೂನಿಯನ್ ಅಂತ ಹೇಳಿದೆ. ಎಸ್, ಅಫ್ಕೋರ್ಸ್ ಇಲ್ಲಿ ನಿಮ್ಮ ಮತ್ತು ನಿಮ್ಮ ಆತ್ಮದ ಯೂನಿಯನ್ ಆಗಿದೆ. ಇಲ್ಲಿ ಪಾಸ್ಟಲ್ಲಿ ಇರಲಿಲ್ಲ ಅದು, ಬಟ್ ಪ್ರೆಸೆಂಟಲ್ಲಿ ಇದೆ. ಕೀಪ್ ಗೋಯಿಂಗ್. ಸ್ಪಿರಿಚುವಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ, ಯು ಆರ್ ಕನೆಕ್ಟೆಡ್. ನಿಮ್ಮನ್ನು ಯಾಕೆ ಈ ಥರ ಮಾಡಿಸಿದ್ರು ಅಂತಂದರೆ ಡಿವೈನ್ ಜೊತೆ ಕನೆಕ್ಟ್ ಆಗೋದಕ್ಕೋಸ್ಕರನೇ. ಪಾಸ್ಟಲ್ಲಿ ಇಂತೆಲ್ಲ ಒಂದು ಟ್ರಾಮಾಸ್ಗಳು, ಇಂಥ ಎಲ್ಲ ಭಯ, ಇಂಥ ಒಂದು ಜನರನ್ನು ನಿಮಗೆ ಲೈಕ್ ಇಂಥ ಒಂದು ಜನರನ್ನು ದೇವರು ಕಳಿಸಿದ್ರು. ಯಾಕು ಅಂತಂದರೆ ನಿಮಗೆ ನಿಮ್ಮ ಆತ್ಮ ಮತ್ತು ಪರಮಾತ್ಮ ಜೊತೆ ಮಿಲನ ಮಾಡಬೇಕಿತ್ತು. ಅಂತಂದರೆ ಇವಾಗ ಇರುವಂತಹ ಅಟ್ ಪ್ರೆಸೆಂಟಲ್ಲಿ
ಓಕೆ, ಬಿಕಾಸ್ ಅದೇ ನಾವು ಹೇಳ್ತಾ ಇಲ್ವಾ, ಪಾಸ್ಟ್ ಲೈಫಲ್ಲಿ ನಾವೇನಾದ್ರು ಒಳ್ಳೆ ಕರ್ಮ ಮಾಡಿದರೆ ಅದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಒಳ್ಳೆ ಕರ್ಮ ಮಾಡಿಲ್ಲ ಅದು ಕೂಡ ಸಿಕ್ಕೇ ಸಿಗುತ್ತೆ. ಓಕೆ, ದ ಥಿಂಗ್ ಈಸ್ ದ್ಯಾಟ್ ನೀವು ಇದನ್ನು ಹೇಗೆ ಪಡ್ಕೊಳ್ತೀರಾ, ಯಾವ ಥರ ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ ಅನ್ನೋದು. ಓಕೆ, ಸೊ ಎಸ್, ಇವಾಗ ನಿಮ್ಮ ಎನರ್ಜಿ ಬ್ಯಾಲೆನ್ಸಲ್ಲಿ ಇಟ್ಕೊಳ್ಳೋದಕ್ಕೆ ಯಾರು ಬ್ಯಾಲೆನ್ಸಲ್ಲಿ ಇಲ್ಲ ಅಂತ ಹೇಳ್ತಾರೆ ನೋಡಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಇಂಬ್ಯಾಲೆನ್ಸ್ ಏನೋ ಮೂಡ್ ಸ್ವಿಂಗ್ಸ್ ಆಗ್ತಾ ಇದೆ ಅಂತಂದರೆ ಯು ಹ್ಯಾವ್ ಟು ಬ್ಯಾಲೆನ್ಸ್. ನಿಮಗೆ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ. ಅಂತಂದರೆ ಎನರ್ಜಿನ ನೀವು ಎಲ್ಲಿ ಕೊಡ್ತಾ ಇದ್ದೀರಾ, ಎಲ್ಲಿ ತೊಗೊಳ್ತಾ ಇದ್ದೀರಾ, ನೀವು ಬರೀ ಕೊಡ್ತಾನೇ ಇದ್ದೀರಾ ಎನರ್ಜಿ, ಬರೀ ಪಡ್ಕೊಳ್ತಾನೆ ಇದ್ದೀರಾ ಎನರ್ಜಿ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಓಕೆ, at present, but beautiful card at present. Okay, so let's see future. Four of cups. Oh, sorry. Yes, four of cups. ಸೊ ನೋಡಿ, ಬ್ಯಾಲೆನ್ಸ್ ನೀವು ಮಾಡಿಲ್ಲ ಅಂತಂದರೆ ಇನ್ ಫ್ಯೂಚರಲ್ಲಿ ನೀವು ಅಲೋನ್ ಫೀಲ್ ಮಾಡ್ಕೊಳ್ಬೋದು. ಓಕೆ, ಫ್ಯೂಚರಲ್ಲಿ ಏನೋ ಅಲೋನ್ ಫೀಲ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ನಿಮಗೆ ಆಪರ್ಚುನಿಟಿ ಏನಿದೆ ನೋಡಿ, ಅದು ಮಿಸ್ ಆಗ್ಬೋದು. ಓಕೆ, ಸೊ ನಿಮಗೆ ನಾನಿಲ್ಲಿ ಒಂದೇ ಹೇಳ್ತೀನಿ, ಏನು ಅಂತಂದರೆ ರೈಟ್ ನಾವು ನೀವು ಎನರ್ಜಿ ಚೆನ್ನಾಗಿದೆ, ಅದನ್ನ ಆದಷ್ಟು ಅದೇ ಥರ ಬ್ಯಾಲೆನ್ಸ್ ಮಾಡಿ ಹೋಗುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಬಿಕಾಸ್ ಏನು ಅಂತಂದರೆ ಲವಲವಿಕೆ ಏನಿದೆ ನೋಡಿ, ಅದನ್ನು ಲವಲವಿಕೆಯನ್ನು ನೀವು ಆದಷ್ಟು ಲೈವ್ ಆಗಿ ಇಟ್ಕೊಳ್ಬೇಕಾಗತ್ತೆ, ಜೀವಂತವಾಗಿರಿಸಬೇಕಾಗತ್ತೆ ಲವಲವಿಕೆ. ಓಕೆ, ಸೊ ಇಲ್ಲಿ ನಿಮ್ಮ ಯೂನಿಯನ್ ಆಗಿದೆ, ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ, ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ ನಿಮಗೆ. ಫ್ಯೂಚರಲ್ಲಿ 4 ಆಫ್ ಕಪ್ಸ್ ಬಂದಿದೆ. 4 ಆಫ್ ಕಪ್ಸ್, ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್. ಇದು ಎಮೋಷನ್ಸ್ ಬಗ್ಗೆನೇ ಮಾತಾಡುತ್ತೆ. ಇನ್ ಫ್ಯೂಚರಲ್ಲಿ ಎಮೋಷನ್ಸ್ ಸ್ವಲ್ಪ ನಿಮಗೆ ಮೇಲೆ ಕೆಳಗೆ ಆಗ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ನಿಮ್ಮ ಅಂತರಾತ್ಮವನ್ನು ನೀವು ನಂಬಬೇಕಾಗುತ್ತೆ. ಅಟ್ ಪ್ರೆಸೆಂಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಟ್ ಪ್ರೆಸೆಂಟಲ್ಲಿ ನಾನು ಅದೇ ಹೇಳಿದಲ್ವಾ, ನಾನು ಪ್ರೆಸೆಂಟಿಗೆ ತುಂಬ ಒತ್ತು ಕೊಡ್ತೀನಿ ಅಂತ. ಪ್ರೆಸೆಂಟಲ್ಲಿ ನೀವು ಯಾವ ಥರ ರೂಪಿಸ್ತೀರ ನೋಡಿ, ಅದೇ ಫ್ಯೂಚರ್ ನಿಮ್ಗೆ ಕಾಣುತ್ತೆ. ಓಕೆ, ಸೊ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ ಫಸ್ಟ್ ಆಫ್ ಆಲ್. ಓಕೆ, ಮೂಡ್ ಸ್ವಿಂಗ್ಸ್ ಯಾರಿಗಿದೆ ನೋಡಿ ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ, ಅಟ್ ಪ್ರೆಸೆಂಟ್ ನಿಮ್ಮ ಮೂಡ್ ಸ್ವಿಂಗ್ಸ್ ಚೆನ್ನಾಗಿದೆ, ನಾವು ಚೆನ್ನಾಗಿದ್ದೀವಿ, ಒಬ್ರನ್ನೊಬ್ರು ಎನರ್ಜಿ ಚೆನ್ನಾಗಿ ಬ್ಯಾಲೆನ್ಸ್ ಆಗ್ತಾ ಇದೆ, ಐ ಆಮ್ ಡಿವೈನ್ಲಿ ಕನೆಕ್ಟೆಡ್ ಅಂತಂದರೆ ಇನ್ ಫ್ಯೂಚರಲ್ಲಿ ನಿಮಗೆ ಟೆಸ್ಟ್ಗಳು ಬರುತ್ತೆ. ಓಕೆ, ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅಟ್ ಪ್ರೆಸೆಂಟ್ ಫ್ಯೂಚರಲ್ಲಿ ಟೆಸ್ಟ್ಗಳು ಬರುತ್ತೆ, ನಿಮಗೆ ತುಂಬ ಆಪ್ಷನ್ಸ್ ಬರಬಹುದು ನಿಮ್ಮ ಮುಂದೆ. ಓಕೆ, ಸೊ ಅಂತ ಎನರ್ಜಿನ ರೈಟ್ ನಾವು ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಸಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಕಾರ್ಡ್ ತೋರಿಸುವಾಗಿಲ್ಲ ನನಗೆ. ದ ಲವರ್ಸ್ ಕಾರ್ಡ್ ಬಂದಿದೆ. ಅದೇ ನಾನು ಹೇಳಿದೆಲ್ಲ, ನಿಮಗೆ ತುಂಬ ಚಾಯ್ಸಸ್ ಸಿಗ್ಬೋದು ಫ್ಯೂಚರಲ್ಲಿ. ಬಿಕಾಸ್ 2 ಆಫ್ ಕಪ್ಸ್ ಕೂಡ ಚಾಯ್ಸ್ ಬಗ್ಗೆನೇ ಮಾತಾಡುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಇದು ರೈಟ್ ನಾವು ಯು ವೆರಿ ಕನೆಕ್ಟೆಡ್. ಬಟ್ ನೀವು ದೇವರ ಜೊತೆ ಎಷ್ಟು ಕನೆಕ್ಟೆಡ್ ಆಗಿದ್ದೀರಾ ಅಂತ ನೋಡೋದಕ್ಕೆ ದೇವರು ಕೂಡ ಟೆಸ್ಟ್ ಮಾಡ್ತಾರೆ. ಓಕೆ, ಸೊ ನೋಡೋಣ ನನ್ನ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದನ್ನು ನೋಡೋಣ ಅನ್ನೋದು. ಓಕೆ, ಸೊ ಇಲ್ಲಿದ್ದ ಲವರ್ಸ್ ಕಾರ್ಡ್ ಕೂಡ ಅದಕ್ಕೇ ಬಂದಿದೆ. ಓಕೆ, ನಾನು ಆಲ್ರೆಡಿ ತೋರಿಸಿದೆ ನಿಮಗೆ. ಬಟ್ ಏಂಜಲ್ಸ್ ಆರ್ ಆಲ್ವೇಸ್ ವಿತ್ ಯು. ಏಂಜಲ್ಸ್, ನೀವು ನಂಬಿರುವಂತಹ ದೈವ ಏನಿದೆ ನೋಡಿ, ಅವರು ಯಾವಾಗಲೂ ನಿಮ್ಮ ಜೊತೆ ಇದ್ದಾರೆ. ಓಕೆ, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕನ್ಫ್ಯೂಷನ್ಸ್ ಏನಿದೆ ನೋಡಿ, ಅದನ್ನ ಸ್ಟಡಿ ಮಾಡುವಂಥ ಅವಶ್ಯಕತೆ ಇದೆ. ಇನ್ ಫ್ಯೂಚರಲ್ಲಿ ನಿಮಗೆ ತುಂಬ ಕನ್ಫ್ಯೂಷನ್ಸ್ ಬರಬಹುದು, ಆಪ್ಷನ್ಸ್ ಬರಬಹುದು. ಬಟ್ ಆ ಕನ್ಫ್ಯೂಷನ್ ಆಪ್ಷನ್ಸ್ನ ನೀವು ಸ್ಟಡಿ ಮಾಡಬೇಕು ಅಂತಂದರೆ ನೀವು ಮೆಡಿಟೇಷನ್ ಮಾಡಬೇಕಾಗತ್ತೆ. ಮೆಡಿಟೇಷನ್ ಇನ್ ದ ಸೆನ್ಸ್ ಮೆಡಿಟೇಷನೇ ಮಾಡಿ ಅಂತ ಹೇಳೋದಿಲ್ಲ, ಸ್ವಲ್ಪ ಕಾಮ್ನೆಸ್ ಏನಿದೆ ನೋಡಿ ಅದನ್ನು ಇಟ್ಕೊಳ್ಬೇಕಾಗತ್ತೆ. ಅಂತಂದರೆ ಕಾಮ್ ಆಗಿ ಸಿಚುವೇಶನ್ನ ನೋಡುವಂಥ ಅವಶ್ಯಕತೆ ಇರುತ್ತೆ ಇನ್ ಫ್ಯೂಚರಲ್ಲಿ. ಓಕೆ, ಎಮೋಷನ್ಸ್ ಮೇಲೆ ಹೆಚ್ಚಿನ ಗಮನನ ಕೊಡಬೇಕಾಗತ್ತೆ ಇನ್ ಫ್ಯೂಚರ್. ದ ಲವರ್ಸ್ ಕಾರ್ಡ್ ಕೂಡ ಇಲ್ಲಿ ಬಂದಿದೆ, ಅದಕ್ಕೇ ಹೇಳಿರೋದು ನಾನು. ತುಂಬ ಟೆಂಪ್ಟೇಷನ್ ಆಗಬಹುದು ನಿಮಗೆ, ಮೆಟ್ರಲಿಸ್ಟಿಕ್ಲಿ ಅದು ಬೇಕು ಇದು ಬೇಕು ಅದು ಬೇಕು ಅಂತ ನಿಮ್ಗೆ ಅನಿಸ್ಬಹುದು. ಸೊ ಇದೆಲ್ಲ ಟೆಂಪ್ಟೇಷನ್, ಇದೆಲ್ಲ ಟೆಸ್ಟ್ ನಡೆಯುತ್ತೆ ನಿಮ್ಮದು ಇನ್ ಫ್ಯೂಚರಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ, ಪೈಲ್ ನಂಬರ್ 1. ಬಟ್ ಓವರ್ ಆಲ್ ಹೇಳಬೇಕು ಅಂತಂದರೆ ವೆರಿ ಗುಡ್ ಆ್ಯಂಡ್ ವೆರಿ ನೈಸ್, ಚೆನ್ನಾಗಿದೆ.
ಅಂತಂದರೆ ಒಂದು ವರ್ಡಲ್ಲಿ ಹೇಳಬೇಕು ಅಂತಂದರೆ, ಇದೇ ಎನರ್ಜಿಯಲ್ಲಿ ನೀವು ಮುಂದೆ ಹೋಗ್ತೀರಾ ಅಂತಂದರೆ ದೇವರು ತೋರಿಸುವಂಥ ಆಪರ್ಚುನಿಟಿ ನಿಮಗೆ ಯಾವುದು ಅಂತ ಗೊತ್ತಾಗುತ್ತೆ. ಸಿಂಪಲ್ ವರ್ಡ್, ಓಕೆ, ಸಿಂಪಲ್ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪ್ರೊಡಕ್ಟಿವಿಟಿ ನೋಡಿ, ಇವಾಗ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದರ ಲೇಬರ್ ಏನಿದೆ ನೋಡಿ ಅದು ನಿಮಗೆ ಸಿಗುತ್ತೆ. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದರ ಫಲ ನಿಮಗೆ ಸಿಗುತ್ತೆ, ಅದು ಎಲ್ಲೂ ಹೋಗೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನಿಮ್ಮ ಫಲ ಏನಿದೆ ನೋಡಿ ಅದು ನಿಮಗೆ ಸಿಗುತ್ತೆ, ಅದು ಎಲ್ಲಿಗೂ ಹೋಗೋದಿಲ್ಲ. ಸೊ ರೈಟ್ ನಾವು ನಿಮ್ಗೆ ಏನಾದರೂ ಅನಿಸ್ತಾ ಇದ್ದರೆ ಪ್ರೆಸೆಂಟಲ್ಲಿ ನಾನು ತುಂಬ ದುಡಿತಾ ಇದ್ದೀನಿ, ಕಷ್ಟ ಪಡ್ತಾ ಇದ್ದೀನಿ, ಬಟ್ ಅದಕ್ಕೆ ಏನು ಫಲ ಸಿಗ್ತಾ ಇಲ್ಲ ಅಂತ ನೀವೇನಾದರೂ ಅನ್ನಿಸ್ತಾ ಇದ್ದರೆ, ಇಲ್ಲ, ಫಲ ಸಿಗುತ್ತೆ. ಆ್ಯಂಡ್ ಈ ಟೆಸ್ಟಲ್ಲಿ ಕೂಡ ನೀವು ಪಾಸ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ. ಮೆಟೋಫೋರಿಸಿಸ್ ಚೇಂಜ್ ಇದೆ ಇಲ್ಲಿ ಒಂದು, ಓಕೆ. ಸೊ ನಿಮಗೆ ಅಟ್ ಪ್ರೆಸೆಂಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಚೇಂಜ್ ಏನಿದೆ ನೋಡಿ ಅದು ತುಂಬ ಇಂಪಾರ್ಟೆಂಟ್. ನಿಮಗೆ ನೀವು ಕ್ವಶನ್ನ ಕೇಳಿ, ನನ್ನ ಲೈಫಲ್ಲಿ ನಾನು ಏನು ಚೇಂಜಸನ್ನು ತರಬಹುದು ಅನ್ನೋದನ್ನು ನೋಡಿ. ನಾನು ಮೈ ಸೆಲ್ಫ್, ನಾಟ್ ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ, ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀನಿ. ನೀವೇನು ಲೈಫನ್ನು ಬೆಟರ್ ಮಾಡ್ಬೋದು, ಏನು ಚೇಂಜ್ ಮಾಡಬಹುದು ಅನ್ನೋದನ್ನು ನೋಡಿ. ಓಕೆ, ಸೊ ಅಂತ ಎನರ್ಜಿ ಇಲ್ಲಿ ಕಾಣ್ತಾ ಇದೆ. ಅಂತಂದರೆ ಏನು ಗೊತ್ತಾ, ಲೈಫಲ್ಲಿ ನೀವು ಎಲ್ಲವನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಫಸ್ಟ್ ಆಫ್ ಆಲ್. ಸೊ ಎಲ್ಲವೂ ನಮ್ಮ ಕೈಯಲ್ಲಿಲ್ಲ. ಓಕೆ, ಸೊ ಎಸ್, ದಿಸ್ ಈಸ್ ಪೈಲ್ ನಂಬರ್ 1. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದೊಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್. ಹೆಲೋ ಪೈಲ್ ನಂಬರ್ 2. ಸೊ ಲೆಟ್ಸ್ ಸಿ, ನಿಮ್ಮ ರೀಡಿಂಗ್ ಮಾಡೋಣ. ಪೈಲ್ ನಂಬರ್ 2. Pile number 2. Pile number 2. Pile number 2. Thank you so much. Okay. Thank you so much. Oh, pile number 2. ನೀವು ಹಾರ್ಡ್ ವರ್ಕ್ ಮಾಡಿದಷ್ಟು ಪಾಸ್ಟಲ್ಲಿ ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪೈಲ್ ನಂಬರ್ 2. ತುಂಬ ಎಕ್ಸಾಮ್ಸ್ ಬರೆದಿರಬಹುದು ನೀವು. ಓಕೆ, ನೀಟ್ ಎಕ್ಸಾಮ್ ನನಗಿಲ್ಲಿ ಕಾಣ್ತಾ ಇದೆ. ಓಕೆ, ಸೊ ನೀಟ್ ಎಕ್ಸಾಮ್ ಇರಬಹುದು, ಎನಿ ಕೈಂಡ್ ಆಫ್ ಗೌರ್ಮೆಂಟ್ ಎಕ್ಸಾಮ್, ಎನಿ ಕೈಂಡ್ ಆಫ್ ನಿಮ್ಮ ಒಂದು ಲೈಫನ್ನು ಸೆಕ್ಯೂರ್ ಮಾಡೋದಕ್ಕೋಸ್ಕರ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿರ್ಬೋದು. ಓನ್ ಬಿಸ್ನೆಸ್ ಕೂಡ ಮಾಡಿರ್ಬೋದು, ಕೆಲವರಿಗೆ ಅದರಲ್ಲಿ ಲಾಸ್ ಕೂಡ ಆಗಿರಬಹುದು. ಕ್ರಾಫ್ಟ್, ಕ್ರಿಯೇಟಿವಿಟಿ, ಎನಿ ರಿಲೇಟೆಡ್. ಓಕೆ, ತುಂಬಾ ಕಷ್ಟಪಟ್ಟಿದ್ದೀರಾ ಪಾಸ್ಟಲ್ಲಿ. ನೀವು ಲೈಕ್ ನೀವು ಕೆಲಸ ಮಾಡಿದ್ದು ಏನಿದೆ ನೋಡಿ ನಿಮಗೆ ಅನಿಸ್ಬಹುದು, ಕಲಿಯೋದ್ರಲ್ಲೂ ಕೂಡ ಅನಿಸ್ಬಹುದು. ಏನು ಅಂತಂದರೆ ಲೈಕ್ ನೀವು ಎಫರ್ಟ್ ಹಾಕಿದಷ್ಟು ಬೇರೆ ಯಾರು ಎಫರ್ಟ್ ಹಾಕದೇ ಇರ್ಬೋದು, ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಮಗೆ ಮಾರ್ಕ್ಸ್ ಸಿಗದೇ ಇರಬಹುದು. ನೀವು ಎಕ್ಸ್ಪೆಕ್ಟ್ ಆ್ಯಂಡ್ ನೀವು ಎಫರ್ಟ್ ಮಾಡಿದಷ್ಟು ನಿಮಗೆ ಫಲ ಸಿಗದೇ ಇರ್ಬೋದು ಪಾಸ್ಟಲ್ಲಿ. ಪೈಲ್ ನಂಬರ್ 2 ಅಂತಂದರೆ ನೀವು ಪೈಲ್ ನಂಬರ್ 2 ಲೈಕ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀರಾ ನೀವು. ಓಕೆ, ನೀವು ಹೇಗೆ ಅಂತಂದರೆ ಬೇರೆಯವರ ಲೈಫ್ ಮೇಲೆ ಹೆಚ್ಚಿನ ಗಮನನ ನೀವು ಕೊಡಲ್ಲ. ನಿಮ್ಮ ಲೈಫನ್ನು ಎಷ್ಟು ಚೆನ್ನಾಗಿ ಮಾಡಬಹುದು ಅನ್ನೋದನ್ನು ನೋಡ್ತೀರಾ. ಇನ್ನೊಬ್ಬರ ವಿಷಯದಲ್ಲಿ ನೀವಿಲ್ಲ, ಇನ್ನೊಬ್ಬರ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋ ಭಾವನೆ ನಿಮಗಿಲ್ಲ. ನಿಮ್ಗೆ ಹೇಗೆ ಅಂತಂದರೆ ನಾನು ಧರ್ಮದ ಕೆಲಸದಲ್ಲಿ ಹೋಗ್ತೀನಿ, ನಾನು ಒಳ್ಳೆ ಕರ್ಮ ಮಾಡ್ತೀನಿ ಅನ್ನೋದು, ಆ ಭಾವ ಇಲ್ಲಿ ಜಾಸ್ತಿ ಇದೆ. ಸ್ಪೆಷಲಿ ನಿಮಗೆ ಶನಿದೇವರ ಆಶೀರ್ವಾದ ತುಂಬ ಇದೆ. ನೀವು ಒಂದು ವೇಳೆ ಧರ್ಮದಲ್ಲಿ ಹೋಗ್ತಾ ಇದ್ದೀರಾ, ಸತ್ಯದಲ್ಲಿ ಹೋಗ್ತಾ ಇದ್ದೀರಾ, ಲೇಜಿನೆಸ್ ತೋರಿಸೋದಿಲ್ಲ, ನಿಮ್ಮ ಕೆಲಸನ ನೀವು ಚೆನ್ನಾಗಿ ಮಾಡ್ತೀರಾ ಅಂತಂದರೆ ಶನಿ ದೇವರ ಅನುಗ್ರಹ ಏನಿದೆ ನೋಡಿ ಪೈಲ್ ನಂಬರ್ 2 ಅದು ಯಾವಾಗಲೂ ನಿಮ್ಮ ಮೇಲೆ ಇರುತ್ತೆ. ಓಕೆ, ಸೊ ವೆರಿ ಹಾರ್ಡ್ ವರ್ಕ್ ಅಂತಂದರೆ ನೀವು ಹೇಗೆ ಅಂತಂದರೆ ಲೈಕ್ ಬರೀ ನಿಮ್ಮನ್ನು ನೀವು ಸೆಕ್ಯೂರ್ ಮಾಡೋದಕ್ಕೆ ನೋಡೋದಿಲ್ಲ, ನಿಮ್ಮನ್ನು ಬರೀ ನೀವು ಸುರಕ್ಷಿತ ಇಡೋದಕ್ಕೆ ನೋಡ್ತಾ ಇಲ್ಲ. ನೀವು ನಿಮ್ಮ ಫ್ಯಾಮಿಲಿನ ಕೂಡ ಸುರಕ್ಷಿತವಾಗಿ ಇಡೋದಕ್ಕೆ ಇಷ್ಟಪಡ್ತೀರಾ.
ಸೊ ಅಂಥ ಭಾವ ಇಲ್ಲಿ ನನಗೆ ಕಾಣ್ತಾ ಇದೆ. ತುಂಬಾ ಪರಿಶ್ರಮ ಪಟ್ಟಿದ್ದೀರಾ ನೀವು, ನೀವು ಪರಿಶ್ರಮ ಪಟ್ಟಷ್ಟು ನಿಮಗೆ ಫಲ ಸಿಗದೇ ಇರ್ಬೋದು ಪಾಸ್ಟಲ್ಲಿ. ಸೊ ಅಂಥ ಎನರ್ಜಿನ ರೈಟ್ ನಾವು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಹಾಗೆ ಡಿಸ್ಟ್ರ್ಯಾಕ್ಷನ್ಸ್ ಕೂಡ ತುಂಬ ಆಗಿರಬಹುದು ಪಾಸ್ಟಲ್ಲಿ. ಓಕೆ, ಆ್ಯಂಡ್ ಡಿಸ್ಟ್ರ್ಯಾಕ್ಷನ್ ಆದರೂ ಕೂಡ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡಿದ್ರಿ. ಓಕೆ, ಪಾಸ್ಟಲ್ಲಿ ಏನಾದರೂ ಒಂದು ನಿರ್ಮಾಣ ನೀವು ಮಾಡಿರ್ಬೋದು, ಮೇ ಬಿ ಮನೆ ಮಾಡಿರಬಹುದು, ಇಲ್ಲ ಎನಿ ಕೈಂಡ್ ಆಫ್ ಬಿಸ್ನೆಸ್ ಪ್ರಯತ್ನ ಪಟ್ಟಿರಬಹುದು, ಅದು ನಿಲ್ಲಿ ಅನ್ನೋ ಭಾವದಿಂದ. ಬಟ್ ಅದು ಲಾಸ್ ಆಗಿರಬಹುದು ಕೆಲವರಿಗೆ, ಎಲ್ರಿಗೂ ಹೇಳ್ತಾ ಇಲ್ಲ. ಸೊ ಯಾವ್ದು ನಿಮಗೆ ರೆಸನೇಟ್ ಆಗುತ್ತೆ ಅದನ್ನ ಮಾತ್ರ ಇಟ್ಕೊಳ್ಳಿ. ಓಕೆ, ಹಾರ್ಡ್ ವರ್ಕ್ ಅಂತೂ ತುಂಬ ಪಟ್ಟಿದ್ದೀರಾ. ಮೇ ಬಿ ಇದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇರಬಹುದು, ಏನೋ ರಿಲೇಷನ್ಶಿಪ್ಪನ್ನು ಉಳಿಸೋದಕ್ಕಿರಬಹುದು, ಮದುವೆನ ಚೆನ್ನಾಗಿ ಲೈಕ್ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗೋದಕ್ಕೆ ಪ್ರಯತ್ನ ಪಟ್ಟಿರಬಹುದು. ಕನ್ವಿನ್ಸ್ ಎನರ್ಜಿ ಜಾಸ್ತಿ ಕಾಣ್ತಾ ಇದೆ ನನಗೆ. ತುಂಬ ಜನ ನೀವು ಫ್ಯಾಮಿಲಿನ ತುಂಬ ಕನ್ವಿನ್ಸ್ ಕೂಡ ಮಾಡಿರ್ಬೋದು, ನಾನು ಇದು ಕಲಿಬೇಕು ಅಂತ ಇದ್ದೀನಿ, ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ನಾನು ಇದು ಮಾಡಬೇಕು ಅಂತ ಇದ್ದೀನಿ, ಆ ಥರ ನೀವು ಭಾವ ಇಲ್ಲಿ ಹೆಚ್ಚು ಇದೆ. ಓಕೆ, ಸೊ ಲೆಟ್ಸ್ ಸಿ at present ಹೌ ಅಟ್ ಪ್ರೆಸೆಂಟ್ 5 of Swords. ಸೊ ಎಸ್, ಅದೇ ಪಾಸ್ಟಲ್ಲಿ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ ನೋಡಿ, ಅದಕ್ಕೆ ತಕ್ಕ ಫಲ ಸಿಕ್ಕಿಲ್ಲ ಅಂತಂದರೆ ಪ್ರೆಸೆಂಟಲ್ಲಿ ಎಸ್ ಅಫ್ಕೋರ್ಸ್ ಪ್ರೆಸೆಂಟಲ್ಲಿ ತುಂಬಾ ನೀವು ಲೈಕ್ ಬ್ಯಾಟಲ್ಸ್ ನಡೀತಾ ಇರ್ಬೋದು. ಈ ಬ್ಯಾಟಲ್ಸ್ ಫಿಸಿಕಲಿ ಇಲ್ಲ ಅಂತಂದ್ರೂ ಮೆಂಟಲಿ ತುಂಬ ಬ್ಯಾಟಲ್ಸ್ ನಡೀತಾ ಇದೆ ಪೈಲ್ ನಂಬರ್ 2. ಓಕೆ, ಸೊ ಮೆಂಟಲಿ ಬ್ಯಾಟಲ್ಸ್ ನಡೀತಾ ಇದೆ. ನಾನು ಒಂದು ಹೇಳ್ತೀನಿ ಏನು ಅಂತಂದರೆ, ಪೈಲ್ ನಂಬರ್ ಆ್ಯಕ್ಚುಲಿ ಪೈಲ್ ನಂಬರ್ 1ಅಲ್ಲಿ ಕೂಡ ಇತ್ತು. ಏನು ಅಂತಂದರೆ ಚೇಂಜ್. ರೈಟ್ ನಾವು ನಿಮ್ಮ ಲೈಫ್ ಏನಿದೆ ನೋಡಿ, ಅಟ್ ಪ್ರೆಸೆಂಟ್ ಚೇಂಜ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಚೇಂಜ್ ಬರ್ತಾ ಇದೆ. ಇಲ್ಲಾಂದರೆ ನೀವು ಚೇಂಜ್ ಮಾಡಬೇಕಾಗತ್ತೆ ಕೆಲವೊಂದನ್ನು. ಪ್ರೆಸೆಂಟಲ್ಲಿ ನಾನು ನಿಮ್ಗೊಂದು ಗೈಡೆನ್ಸ್ ಕೊಡ್ತೀನಿ. ನಿಮಗೆ ಇದು ತುಂಬ ಏನು ಅಂತಂದರೆ ಲೈಕ್ ಇಷ್ಟ ಆಗದೇ ಇರ್ಬೋದು ನಾನು ಹೇಳುವಂಥ ಮಾತು. ಶರಣಾಗಬೇಕಾಗತ್ತೆ, ಸರೆಂಡರ್ ಆಗಬೇಕಾಗತ್ತೆ. ಸರೆಂಡರ್ ಬೇರೆ ಯಾರಿಗೂ ಅಲ್ಲ, ದೇವರಿಗೆ, ಸಿಚುವೇಶನಿಗೆ. ಅಟ್ ಪ್ರೆಸೆಂಟ್ ಏನು ಗೊಂದಲ ನಡೀತಾ ಇದೆ ನೋಡಿ, ಅದಕ್ಕೆ ಮೇ ಬಿ ಮೆಂಟಲಿ ತುಂಬಾ ಡಿಸ್ಟರ್ಬ್ಡ್ ಆಗಿರಬಹುದು ನೀವು. ಓಕೆ, ಸೊ ನೀವು ಅನ್ಸ್ಬೋದು, ಮ್ಯಾಮ್ ಎಲ್ಲಿ ನೋಡಿದರೂ ಕಾಂಪಿಟೇಟಿವ್ ಆಗಿ ಮಾಡ್ತಾರೆ, ಎಲ್ಲೂ ನೋಡಿದರೆ ನಮ್ಮನ್ನು ನೋಡಿದರೆ ತುಂಬ ಜಲಸಿನ ವ್ಯಕ್ತಪಡಿಸ್ತಾರೆ, ಮತ್ಸರ ವ್ಯಕ್ತಪಡಿಸ್ತಾರೆ. ನಾವೇನಾದರೂ ಒಳ್ಳೆ ಕೆಲಸ ಮಾಡಿದರೆ ಲೈಕ್ ನಮ್ಮ ಒಂದು ಹೇಗೆ ಅಂತಂದರೆ ನನ್ನನ್ನು ಯಾರೂ ರೆಕಗ್ನೈಸೇ ಮಾಡೋದಿಲ್ಲ, ಆ ಭಾವ ಇಲ್ಲಿದೆ ಪೈಲ್ ನಂಬರ್ 2 ಅಟ್ ಪ್ರೆಸೆಂಟಲ್ಲಿ. ಓಕೆ, ಸೊ ನಿಮ್ಮನ್ನು ಒಂದು ಕೇಳಿ ಪೈಲ್ ನಂಬರ್ 2, ನಿಮ್ಮನ್ನು ಕೆಳಗೆ ಬೀಳಿಸೋದಕ್ಕೆ ತುಂಬ ಜನ ಇದ್ದಾರೆ, ಬಟ್ ನಿಮ್ಮನ್ನು ಮೇಲೆ ಎಬ್ಬಿಸೋದಕ್ಕೆ ನಿಮ್ಮ ಹಿಂದೆ ಒಬ್ಬರು ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಅದು ದೈವ ಶಕ್ತಿ, ದೈವಿಕ ಶಕ್ತಿ. ಸೊ ಅದರ ಜೊತೆ ಯಾರಿಗೂ ಯುದ್ಧ ಮಾಡೋಕ್ಕಾಗೋದಿಲ್ಲ. ನೀವು ಧರ್ಮ ಕರ್ಮದಿಂದ ಹೋಗ್ತಾ ಇದ್ದೀರಾ ಅಂತಂದರೆ ಅದರ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಅಟ್ ಪ್ರೆಸೆಂಟ್ ಪಾಸಿಟಿವ್ ಆಗಿರಿ ಪೈಲ್ ನಂಬರ್ 2, ಪಾಸಿಟಿವ್ ಆಗಿರಬೇಕಾಗತ್ತೆ. ತಲೆ ಬಿಸಿ ಮಾಡೋದಕ್ಕೆ ಹೋಗಬೇಡಿ, ವರಿ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ನಿಮ್ಮ ಮೆಂಟಲ್ ಹೆಲ್ತ್ ಏನಿದೆ ನೋಡಿ ಅದನ್ನ ಚೆನ್ನಾಗಿಟ್ಕೊಳ್ಳಿ. ಮೆಂಟಲ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮಗೇನಾದರೂ ಅನಿಸಿದ್ರೆ ಎಸ್ ಇವರು ನಮ್ಮನ್ನು ಸೋಲಿಸಿದ್ರು, ಅವರು ಗೆದ್ದರು, ನಾವು ಸೋತರು ಅಂತ ನಿಮಗೇನಾದರೂ ಭಾವ ಬರ್ತಾ ಇದೆ ಅಂತಂದರೆ ಅದರ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಬೇಡಿ. ಆ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ಪ್ರಯತ್ನ ಪಡಬೇಡಿ. ಆವಾಗ ಆ ಥರ ಏನಾದರೂ ಭಾವ ಬಂದರೆ ನೀವು ಹೇಳಿ ಏನು ಅಂತಂದರೆ, ನನ್ನ ಜೊತೆ ದೇವರಿದ್ದಾರೆ ಅನ್ನೋದು. ಬಿಕಾಸ್ ಯಾರು ನಿಮ್ಮನ್ನು ಕೆಳಗೆ ಬೀಳಿಸೋದಕ್ಕೆ ಪ್ರಯತ್ನ ರೈಟ್ ನೌ ಅಟ್ ಪ್ರೆಸೆಂಟ್ ಪಡ್ತಾ ಇದ್ದಾರೆ ನೋಡಿ, ಅವ್ರಿಗೆ ಗೊತ್ತಿಲ್ಲ ಅವರು ಯಾವ ಥರದ ಬೇಲಿನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ಅನ್ನೋದು. ಓಕೆ, ಸೊ ಅವ್ರಿಗೆ ಇವಾಗ ಅನಿಸ್ಬಹುದು ಏನು ಅಂತಂದರೆ, ಎಸ್ ನಿಮ್ಮನ್ನು ಸೋಲಿಸಿ ಅವ್ರು ಗೆದ್ದುಬಿಟ್ರು ಅನ್ನೋದು. ಬಟ್ ನಿಮ್ಮ ಹಿಂದೆ ಯಾರಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅವರು ಇವಾಗ ನಗ್ತಾ ಇರ್ಬೋದು ಅಟ್ ಪ್ರೆಸೆಂಟ್, ನೀವು ಕೂಗ್ತಾ ಇರ್ಬೋದು ಅಟ್ ಪ್ರೆಸೆಂಟ್. ಬಟ್ ದಿಸ್ ಈಸ್ ಆಲ್ ಅಬೌಟ್, ಇದೊಂದು ಟೈಮ್ ಅಷ್ಟೇ. ಟೈಮ್ ಯಾವಾಗಲೂ ಒಂದೇ ಥರ ಇರೋದಿಲ್ಲ. ರೈಟ್, ಪೈಲ್ ನಂಬರ್ 2 ಚೇಂಜ್ ಆಗುತ್ತಾ ಇರುತ್ತೆ. ಅಟ್ ಪ್ರೆಸೆಂಟ್ ನಿಮ್ಮ ಮುಂದೆ ಸಿಹಿಯಾಗಿ ಮಾತಾಡೋರು ಕೂಡ ತುಂಬ ಜನ ಇದ್ದಾರೆ ಪೈಲ್ ನಂಬರ್ 2. ಯಾರ ಮೇಲೂ ಕೂಡ ವಿಶ್ವಾಸ ಇಟ್ಕೊಳ್ಬೇಡಿ. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇದ್ದರೆ ಸಾಕು.
ಅಟ್ ಪ್ರೆಸೆಂಟ್ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಸಿಂಪಲ್ ವರ್ಡಲ್ಲಿ ಹೇಳಬೇಕು ಅಂತಂದರೆ. ಓಕೆ, ಸೊ ಎಲ್ಲಿ ಹೋದರೂ ಒಂದು ಯುದ್ಧ ಮಾಡಿದಾಗೆ ನಿಮ್ಗೆ ಅನಿಸುತ್ತೆ, ಯಾರ ಜೊತೆ ಮಾತಾಡಿದ್ರೂ ಒಂದು ಯುದ್ಧ ಮಾಡಿದಾಗೆ ನಿಮ್ಗೆ ಅನಿಸುತ್ತೆ. ಸೊ ರೈಟ್ ಎಟ್ ಪ್ರೆಸೆಂಟ್ ಏನು ಡಿಮಾಂಡ್, ಏನು ಬೇಡಿಕೆ ಇದೆ ಅಂತಂದರೆ ಚೇಂಜ್. ಎನ್ವೈರ್ಮೆಂಟನ್ನು ಚೇಂಜ್ ಮಾಡಿ, ವಾತಾವರಣನ ಚೇಂಜ್ ಮಾಡಿ, ನಿಮ್ಮಲ್ಲಿರುವಂತಹ ಸ್ನೇಹಿತರನ್ನು ಚೇಂಜ್ ಮಾಡಿ. ಓಕೆ, ಸ್ನೇಹಿತರನ್ನು ಚೇಂಜ್ ಮಾಡಿ. ನೋಡಿ, ನಿಮ್ಮ ಯಾವ ಥರದ ನ್ಯೂಸ್ಗಳನ್ನು ನೋಡ್ತಾ ಇದ್ದೀರಾ, ಯಾವ್ರನ್ನ ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ, ಯಾವುದು ತುಂಬ ಟ್ರಿಗ್ಗರ್ ಆಗ್ತಾ ಇದೆ ಅನ್ನೋದನ್ನು ನೋಡಿ. ಅಟ್ ಪ್ರೆಸೆಂಟ್ ಇಲ್ಲಿ ನಿಮಗೆ ಬದಲಾವಣೆನ ತರೋದಕ್ಕೆ ಹೇಳ್ತಾ ಇದ್ದಾರೆ. ಪ್ರೆಸೆಂಟಲ್ಲಿ ನೀವು ಇದನ್ನು ಮಾಡಲೇಬೇಕು. ಪಾಯಿಲ್ ನಂಬರ್ 2, ಕೂಗುವಂತಹ ಪ್ರಾಬ್ಲಮ್ ಏನೂ ಆಗಿಲ್ಲ. ಪಾಯಿಲ್ ನಂಬರ್ 2. ಓಕೆ, ಸರೆಂಡರ್ ಆಗಿ, ಸರೆಂಡರ್ ಟು ದ ಯೂನಿವರ್ಸ್. ಸರೆಂಡರ್ ನಾವು ಯಾವಾಗ ಆಗ್ತೀವಿ ನೋಡಿ ದೇವರಿಗೆ, ಬೇರೆ ಯಾರಿಗೂ ಸರೆಂಡರ್ ಆಗಬೇಡಿ, ದೇವರಿಗೆ ಸರೆಂಡರ್ ಆಗಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮ್ಮನ್ನು ತುಂಬಾ ಅವಮಾನ ಮಾಡ್ಬೋದು, ಅಪಮಾನ ಆಗಿರ್ಬೋದು, ಪ್ರೆಸೆಂಟಲ್ಲಿ ನಿಮ್ಗೆ ಆಗಿರ್ಬೋದು. ಬಟ್ ಅದನ್ನು ಎಷ್ಟು ದಿವಸ ಅಂತ ನೀವು ಯೋಚನೆ ಮಾಡ್ತೀರಾ? ಚೇಂಜ್, ಬದಲಾವಣೆ, ನಿಮ್ಮಲ್ಲಿ ಬದಲಾವಣೆ ತರುವಂಥ ಅವಶ್ಯಕತೆ ಇದೆ, ಬೇರೆ ಯಾರಲ್ಲೂ ಅಲ್ಲ. ಬೇರೆ ಯಾರನ್ನು ಕೂಡ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಎಟ್ ಪ್ರೆಸೆಂಟ್ ನೀವು ಬದಲಾವಣೆಯನ್ನು ತನ್ನಿ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡಿ, ಅಲ್ಲಿ ಬದಲಾವಣೆಯನ್ನು ತನ್ನಿ. ನೆಗೆಟಿವ್ ಫೀಲ್ ಮಾಡ್ತಾ ಇದ್ದೀರಾ, ಹೇಗೆ ಅದನ್ನು ಪಾಸಿಟಿವ್ಗೆ ಪರಿವರ್ತನೆ ಮಾಡಬಹುದು ಅನ್ನೋದನ್ನು ನೋಡಿ. ಬಿಕಾಸ್ ನಂಬರ್ 5 ಈಸ್ ಆಲ್ ಅಬೌಟ್ ಚೇಂಜ್. ಚೇಂಜ್ ಬಗ್ಗೆ ಮಾತಾಡುತ್ತೆ. ನಿಮ್ಮ ವಾಣಿ, ನಿಮ್ಮ ಕಮ್ಯುನಿಕೇಷನ್, ಅದರ ಮೇಲೆ ಹೆಚ್ಚಿನ ಗಮನನ ಕೊಡಿ. ನೀವೇನು ಮಾತಾಡ್ತಾ ಇದ್ದೀರಾ ನೋಡಿ, ಅದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ವಾವ್, ನೋಡಿ ದ ಮೆಜಿಷಿಯನ್ ಫ್ಯೂಚರಲ್ಲಿ ಬಂದಿದೆ. ದ ಮೆಜಿಷಿಯನ್, ಇವಾಗ ನೀವು ಸರೆಂಡರ್ ಆಗ್ತೀರಾ ಅಂತಂದರೆ, ಅಟ್ ಪ್ರೆಸೆಂಟಲ್ಲಿರುವ ಸಿಚುವೇಶನ್ಗೆ ನೀವು ಸರೆಂಡರ್ ಆಗ್ತೀರಾ ಅಂತಂದರೆ, ಇನ್ ಫ್ಯೂಚರಲ್ಲಿ ನಿಮಗೆ ಎಲ್ಲ ರೀತಿಯಾದ ಟೂಲ್ಸ್ ಅವೈಲೇಬಲ್ ಇರುತ್ತೆ. ನಾನು ಮೊದಲೇ ಹೇಳಿದೆ ನಿಮಗೆ ಏನು ಅಂತಂದರೆ, ನಿಮ್ಮ ಹಿಂದೆ ಇರುವಂತಹ ಶಕ್ತಿ ಏನಿದೆ ನೋಡಿ, ಅದು ತುಂಬ ದೊಡ್ಡದು. ಓಕೆ, ಸೊ ಅದರಿಂದ ಯಾರಿಗೂ ಯುದ್ಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಪಾಯಿಲ್ ನಂಬರ್ 2 ಪೀಪಲ್. ಓಕೆ, ಸೊ ನಿಮ್ಮನ್ನು ಕಂಡ್ರೆ ತುಂಬ ಜನರಿಗೆ ಮತ್ಸರ ಆಗಬಹುದು, ಹೊಟ್ಟೆ ಕಿಚ್ಚು ಪಡ್ಬೋದು, ಏನು ಬೇಕಾದರೂ ಅವರು ಮಾಡಲಿ. ಬಟ್ ನೀವು ಯಾರನ್ನು ಆ್ಯಸ್ ಅ ಕಾಂಪಿಟೇಟರ್ ಥರ ನೋಡಬೇಡಿ. ಒಬ್ಬರನ್ನ ಸೋಲಿಸಿ ನಾನು ಮುಂದೆ ಬರ್ತೀನಿ ಅಂತ ಕೂಡ ಅಂದ್ಕೊಳ್ಬೇಡಿ. ಓಕೆ, ಎಸ್, ಪೀಸನ್ನು ಚೂಸ್ ಮಾಡಿ. ಪಾಯಿಲ್ ನಂಬರ್ 2, ಪೀಸನ್ನು ಚೂಸ್ ಮಾಡಿ. ಸಿಚುವೇಶನ್ಸ್ ಹೇಗೆ ಇರಲಿ, ಪೀಸನ್ನು ಚೂಸ್ ಮಾಡಿ. ಬಿಕಾಸ್ ನಿಮಗೆ ಗೈಡ್ ಮಾಡೋದು ಯಾರು ಅಂತಂದರೆ ದೈವಿಕ ಶಕ್ತಿ. ಓಕೆ, ಸೊ ರೈಟ್ ನಾವು ನಿಮ್ಮ ಲೈಫಲ್ಲಿ ನಿಮ್ಮನ್ನು ಯಾರು ಗೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ದೈವಿಕ ಶಕ್ತಿ. ದಾಟ್ಸ್ ಇಟ್. ದೇವರಿಗೆ ಸರೆಂಡರ್ ಆಗಬೇಡಿ, ಅವರೇ ನಿಮಗೆ ದಾರಿನ ತೋರಿಸ್ತಾರೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅನ್ನೋದು. ರೈಟ್ ನಾವು ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ, ಅದು ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರಬಹುದು. ಓಕೆ, ಸೊ ಬಟ್ ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ಮೆಂಟಲಿ ಸ್ಟ್ರಗಲ್ ಪಡಬೇಡಿ. 5 ಆಫ್ಟರ್ 6 ನೋಡಿ, 5 ಆದ ನಂತರ ನಂಬರ್ 6 ಬಂದಿದೆ. ಇಟ್ಸ್ ಆಲ್ ಅಬೌಟ್ ಪೀಸ್. ಓಕೆ, ರೈಟ್ ನಾವು ನಿಮ್ಮ ತಾಂಡವ ಆಗ್ತಾ ಇರ್ಬೋದು. ರೈಟ್ ನಾವು ಅಟ್ ಪ್ರೆಸೆಂಟಲ್ಲಿ ನಿಮ್ಮ ಎಮೋಷನ್ಸ್ ಎಲ್ಲ ಇರ್ಬೋದು, ಜನರು ಇರ್ಬೋದು. ಪೀಸನ್ನು ಚೂಸ್ ಮಾಡಿ. ಯಾರ ಜೊತೆನೂ ನೀವು ಕಾಂಪಿಟೇಷನ್ ಥರ ನೋಡೋದಕ್ಕೆ ಹೋಗಬೇಡಿ, ಯಾರ ಜೊತೆನೂ ಜಗಳ ಮಾಡೋದಕ್ಕೆ ಹೋಗಬೇಡಿ, ಡ್ರಾಮಾನ ಕ್ರಿಯೇಟ್ ಮಾಡಬೇಡಿ, ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ, ಏನು ಮಾಡೋದಕ್ಕೆ ಹೋಗಬೇಡಿ. ಪ್ರೆಸೆಂಟಲ್ಲಿ ಪೀಸನ್ನು ಚೂಸ್ ಮಾಡಿ, ಸರೆಂಡರನ್ನು ಚೂಸ್ ಮಾಡಿ. ಫ್ಯೂಚರಲ್ಲಿ ನಿಮ್ಗೆ ಬೇಕಾಗಿರುವಂಥದ್ದು ಎಲ್ಲವೂ ನಿಮಗೆ ಸಿಗುತ್ತೆ. ನೀವೇನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡಬಹುದು ಒಂದು. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮಗೆ ಎಲ್ಲ ಟೂಲ್ಸನ್ನು ದೇವರು ಅವೈಲೇಬಲ್ ಮಾಡಿಸ್ತಾರೆ. ಏನೆಲ್ಲ ನಿಮಗೆ ಕೊಡಬೇಕು ನೋಡಿ, ಅದನ್ನೆಲ್ಲ ಫ್ಯೂಚರಲ್ಲಿ ನಿಮಗಿದೆ. ಆ ಟೂಲ್ಸ್ ಎಲ್ಲನೂ ಇದೆ. ಇನ್ಫನೈಟ್ ಅಬಂಡೆನ್ಸ್ ಇದೆ. ರೈಟ್, ಇನ್ಫನೈಟ್ ಅಬಂಡೆನ್ಸ್ ಇದೆ. ಪ್ಯಾಷನ್ ಆ್ಯಂಡ್ ಪ್ಯೂರಿಟಿ ಯೂನಿಯನ್ ಆಗುತ್ತೆ. ಓಕೆ, ಸೊ ಅಂತಹ ಒಂದು ಆಪರ್ಚುನಿಟಿ, ಅಂತಹ ಒಂದು ನ್ಯೂ ಬಿಗಿನಿಂಗ್ನ ನಿಮಗೆ ನೀವು ಫ್ಯೂಚರಲ್ಲಿ ನೋಡ್ಬೋದು. ಅಟ್ ಪ್ರೆಸೆಂಟ್ ಪೀಸ್. ಯಾರಿಗೂ ಹಿಂದೆ ಮಾತಾಡೋದಕ್ಕೆ ಹೋಗಬೇಡಿ. ಇವರು ಹಾಗೆ, ಇವರು ಹೀಗೆ ಗಾಸಿಪ್ ಮಾಡೋದು ಡೋಂಟ್ ಮಾಡೋದಕ್ಕೆ ಹೋಗಬೇಡಿ. ಪೀಸನ್ನು ಚೂಸ್ ಮಾಡಿ. 6 ಆಫ್ ಸೊಗುಸಿಲಿ ಅದನ್ನೇ ಹೇಳುತ್ತೆ, ಪೀಸನ್ನು ಚೂಸ್ ಮಾಡೋದಕ್ಕೆ. ನಾನು ಮೊದಲೇ ಹೇಳಿದೆ, ನಾನು ಪ್ರೆಸೆಂಟಿಗೆ ತುಂಬ ಒತ್ತು ಕೊಡ್ತೀನಿ ಅನ್ನೋದು. ಬಿಕಾಸ್ ಪ್ರೆಸೆಂಟ್ ಏನಿದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್. ಇವಾಗ ಏನು ನಡೀತಾ ಇದೆ ನೋಡಿ, ಅದು ತುಂಬ ಇಂಪಾರ್ಟೆಂಟ್.
ನೀವು ಪ್ರೆಸೆಂಟಲ್ಲಿ ಚೆನ್ನಾಗಿ ಏನೋ ನಿಮ್ಮ ಜೀವನನ ಚೆನ್ನಾಗಿ ರೂಪಿಸ್ತೀರಾ ಅಂತಂದ್ರೇ ಫ್ಯೂಚರಲ್ಲಿ ಅದು ನಿಮ್ಗೆ ಕಾಣುತ್ತೆ, ಇಲ್ಲಾಂದರೆ ಅದು ಕಾಣೋದಿಲ್ಲ. ಓಕೆ, ಸೊ ನಿಮಗೆ ಒಂದೇ ನಾನು ಹೇಳ್ತೀನಿ ಏನು ಅಂತಂದರೆ, ಲೈಕ್ ಪ್ರೆಸೆಂಟಲ್ಲಿ ಏನೆಲ್ಲ ನೋವಾಗಿದೆ, ಇಲ್ಲಾಂದರೆ ಪಾಸ್ಟಲ್ಲಿ ನಿಮಗೆಲ್ಲ ಏನೆಲ್ಲ ನೋವಾಗಿದೆ ನೋಡಿ, ಅದನ್ನು ಅಲ್ಲೇ ಪ್ರೆಸೆಂಟಲ್ಲಿ ಅದಕ್ಕೆ ಏನು ಪ್ರೆಸೆಂಟಲ್ಲಿ ಸರೆಂಡರ್ ಮಾಡಿಬಿಡಿ, ಅದನ್ನ ಮುಂದೆ ತೊಗೊಂಡು ಹೋಗಬೇಡಿ. ಪಾಸ್ಟಲ್ಲಿ ಪೀಸನ್ನು ಕ್ರಿಯೇಟ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಸಿ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಪೈಲ್ ನಂಬರ್ 2 ರೊಮ್ಯಾನ್ಸ್. ಓಕೆ, ಕಾರ್ಡ್ ಬಂದಿದೆ ಇಲ್ಲಿ ರೊಮ್ಯಾನ್ಸ್, ಸೆಲ್ಫ್ ಲವ್, ಸೆಲ್ಫ್ ಕೇರ್. ಇದು ಬಿಟ್ಟರೆ ನಾನು ಬೇರೆ ಇದು ನಿಮಗೆ ಪಾರ್ಟ್ನರ್ ಸಿಗ್ತಾರೆ, ನಿಮ್ಮ ಪಾರ್ಟ್ನರ್ ಮೇಲೆ ಹೆಚ್ಚಿನ ಗಮನ ಕೊಡಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ನಾನು ಹೇಳೋದಿಲ್ಲ. ರೊಮ್ಯಾನ್ಸ್ ಇನ್ ದ ಸೆನ್ಸ್ ಪೈಲ್ ನಂಬರ್ 2 ನಿಮಗೆ ಸೆಲ್ಫ್ ಲವ್, ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟ್ ಇದೆ ರೈಟ್ ನಾವು. ನಿಮ್ಮ ಮೇಲೆ ಹೆಚ್ಚಿನ ಗಮನನ ಕೊಡುವಂಥ ಅವಶ್ಯಕತೆ ಇದೆ. ಬೇರೆಯವ್ರ ಜೊತೆ ನಿಮ್ಮನ್ನು ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ. ಬಿಕಾಸ್ ಈ ಭೂಮಿಗೆ ಎಷ್ಟೆಲ್ಲ ಜನರು ಬಂದಿದ್ದಾರೆ ನೋಡಿ, ಅವ್ರದ್ದು ಬೇರೆ ಬೇರೆ ಏನೋ ಪರ್ಪಸ್ ಇದೆ. ಓಕೆ, ಸೊ ನಿಮಗೆ ಇಲ್ಲಿ ರೊಮ್ಯಾನ್ಸ್ ಕಾರ್ಡ್ ಬಂದಿದೆ. ರೊಮ್ಯಾನ್ಸ್ ಅದನ್ನೇ ಹೇಳ್ತಾರೆ. ರೊಮ್ಯಾನ್ಸ್ ನಿಮ್ಮ ಜೊತೆ ನೀವು ರೊಮ್ಯಾನ್ಸ್ ಮಾಡಿ, ಬೇರೆಯವ್ರ ಜೊತೆ ಅಲ್ಲ. ಪ್ರೊಟೆಕ್ಷನ್, ಎಸ್, ದಿಸ್ ಈಸ್ ವಾಟ್ ಪ್ರೊಟೆಕ್ಷನ್. ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡಿ ಆದಷ್ಟು. ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತೀರಾ, ಮಾತಾಡ್ತೀರಾ, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ನಿಮ್ಮ ಎನರ್ಜಿನ ಆದಷ್ಟು ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ಇದೆ. ಪೈಲ್ ನಂಬರ್ 2 ಪೀಪಲ್ ಎನರ್ಜಿನ ಆದಷ್ಟು ಪ್ರೊಟೆಕ್ಟ್ ಮಾಡಿ. ಪ್ರೊಟೆಕ್ಷನ್ ಈಸ್ ಆಲ್ವೇಸ್ ದೇರ್ ಫಾರ್ ಯು. ಜಸ್ಟ್ ನಿಮ್ಮ ಇಷ್ಟ ದೇವರನ್ನು ಕರೆದು ಪ್ರಾರ್ಥನೆ ಮಾಡಿದರೆ ಸಾಕು, ನನ್ನನ್ನು ಪ್ರೊಟೆಕ್ಟ್ ಮಾಡಿ ಅನ್ನೋದು. ಗಾಸಿಪಿಂದ ದೂರ ಇರಿ, ಗಾಸಿಪ್ ಮಾಡೋದಕ್ಕೆ ಹೋಗಬೇಡಿ ಎಲ್ಲೂ ಕೂಡ. ಓಕೆ, ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತು ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಗೇನಾದರೂ ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಹಾಗೆ ನಿಮ್ಗೇನಾದರೂ ಟ್ಯಾರೋ ಕಾರ್ಡ್ಸ್ ನೀವು ಜಾಯ್ನ್ ಆಗ್ತೀರಾ ಅಂತಂದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.